ಯಾವ ಬೀದಿ? ಸಂತೆ ಬೀದಿನಾ? ರೇಣುಕಾಂಬ ರೋಡ್. ವಿಡಿಯೋ ನೋಡಿದ ನಮಸ್ಕಾರ, ಶೇರ್ ಮಾಡೋರ್ಗಡೆ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಂತೂ ಫುಲ್ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಚನ್ನರಾಯಪಟ್ಟಣದಲ್ಲಿದ್ದೀನಿ. ಚನ್ನಪಟ್ಟಣ ಅಲ್ಲ, ಚನ್ನರಾಯಪಟ್ಟಣ. ಇಲ್ಲಿ ಪ್ರಮೋದ್ ಹೋಟ್ಲಿಗೆ ಬಂದಿದ್ದೀನಿ. ಇದು ಅಡ್ರೆಸ್ಸು ಯಾವುದು ಬರೋ? ಇದು ಅಡ್ರೆಸ್ಸು ರೇಣುಕಾಂಬ ರಸ್ತೆ ಇದು. ಇಲ್ಲಿ ಮಟನ್ ಐಟಮ್ಸ್ ಮಾತ್ರನೇ ಸಿಗೋದು. ಕುಷ್ಕ ಬಂದು 50 ರೂಪಾಯಿ. ಮಟನ್ ಕುಷ್ಕನ ಇಲ್ಲಿ 50 ರೂಪಾಯಿ. ಹಂಗೆ ಒಂದು ಮೊಟ್ಟೆ ಕೂಡ ಕೊಡ್ತಾರೆ. ಇಲ್ಲಿ ಚಿಕನ್ ಐಟಮ್ಸ್ ಎಲ್ಲ ಸಿಗೋಲ್ಲ, ಬರೀ ಮಟನ್ ಐಟಮ್ ಮಾತ್ರ ಸಿಗುತ್ತೆ. ಹಾಗೆ ಇಲ್ಲಿ ಜನ ಅಂತೂ ಕ್ರೌಡು. ಮತ್ತು ಇಲ್ಲಿ ಸೋಮವಾರ ರಜಾ ಇರುತ್ತೆ, ಇನ್ನು ಮಿಕ್ಕಿ ದಿನ ಎಲ್ಲ ಓಪನ್ ಇರುತ್ತೆ. ಬೆಳಗ್ಗೆ 7 ಗಂಟೆಗೆ ಹೋಟ್ಲ್ ಓಪನ್ ಇರುತ್ತೆ. ಮತ್ತು ಇಲ್ಲಿ ಏನೇನು ಸಿಗುತ್ತೆ ಪ್ರತಿಯೊಂದು ಕೂಡ ಒಳಗಡೆ ಹೋಗಿ ಓನರ್ನೂ ಮಾತಾಡಿಸ್ತೀನಿ, ಐಟಮ್ ಕೂಡ ನಿಮಗೆಲ್ಲ ತೋರಿಸ್ತೀನಿ. ಒಳಗೆ ಹೋಗಿ ನೋಡೋಣ ಬನ್ನಿ. ಜೈ ಜೈ. ಬಂದೆ 2 ನಿಮಿಷ ಬಂದೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಪ್ರಮೋದ್ ಬಿರಿಯಾನಿ ಶುರು ಮಾಡಿದ್ದು ಯಾವಾಗ? ಸರ್ 10 ವರ್ಷ ಆಯಿತು. 10 ವರ್ಷ ಮೇಲಾಗಿದೆ. ಹಾಂ. ನಿಮ್ಮಲ್ಲಿ ಏನೇನು ಐಟಮ್ ಸಿಗುತ್ತೆ? ಸರ್ ಮಟನ್ ಬಿರಿಯಾನಿ, ಮಟನ್ ಫ್ರೈ, ಚೌಚೌ, ಕುಷ್ಕ ಇದೆ. ಬಿರಿಯಾನಿ ರೈಸ್ ಸಿಗುತ್ತೆ. ಅದರಲ್ಲಿ ಫೇಮಸ್ ಅಂದರೆ ನಮ್ಮದು ಚೌಚೌನೇ ಫೇಮಸ್. ಏನು ಚೌಚೌ ಅಂದರೆ? ಸರ್ ಮಟನ್ ಬಿರಿಯಾನಿದು ಮತ್ತು ಫ್ರೈ ಮಟನ್ ಎರಡೂ ಸಿಗುತ್ತೆ ಕಾಂಬಿನೇಷನ್. ಹಾಗಾಗಿ ಚೆನ್ನಾಗಿರುತ್ತೆ ಟೇಸ್ಟ್. ಹಾಂ. ನಮ್ಮದೆಲ್ಲ ನಾಟಿ ಸ್ಟೈಲು, ನಾಟಿ ಮಟನ್ನು ಐಟಮ್ ಎಲ್ಲ ನಾಟಿ ಹಾಕೋದು. ಹಾಗಾಗಿ ಎಲ್ಲ ಸ್ಪೆಷಲ್ ಚೆನ್ನಾಗಿರುತ್ತೆ. ಇದು ಬೋರ್ಡ್ ನೋಡಿದೆ 50 ರೂಪಾಯಿ ಕುಷ್ಕನಾ? ಇಲ್ಲ ಸರ್, 40 ಇತ್ತು. ಇವಾಗ ಪ್ರೆಸೆಂಟ್ ಜಾಸ್ತಿ ಮಾಡ್ತಾಯಿದ್ದೀನಿ. ನಾನು 10 ವರ್ಷದಿಂದನೂ ಅದೇ ರೇಟ್ ಮಾಡ್ತಾ ಇರೋದು, 40 ರೂಪಾಯಿ. ಬಿರಿಯಾನಿನೂ 200 ರೂಪಾಯಿ ಕೊಡ್ತಾಯಿದ್ದೀನಿ. ಇವಾಗ ರೇಟ್ ಜಾಸ್ತಿ ಮಾಡ್ತಾಯಿದ್ದೀನಿ. ಮಟನ್ ಕುಷ್ಕನೇ? ಹಾಂ, ಮಟನ್ ಎಲ್ಲ. ನಿಮ್ಮಲ್ಲಿ ಚಿಕನ್ ಎಲ್ಲ ಸಿಗಲ್ಲ? ಚಿಕನ್ ಏನು ಮಾಡಲ್ಲ, ಸಿಗೋದೇ 4 ಐಟಮು. 4 ಅದು ಕೂಡ ಮಟನ್ನೇ? ಎಲ್ಲ ಮಟನ್ನೇ ಸರ್, ಎಲ್ಲ ನಾಟಿ ಐಟಮ್ಮು. ಮಟನ್ ಎಲ್ಲ, ಚಿಕನ್ ಯಾವುದು ಯೂಸ್ ಮಾಡಲ್ಲ. ಎಲ್ಲ ಸ್ಪೆಷಲ್ಲ ಮನೆ ಅಡುಗೆ. ನಮ್ಮ ತಾಯಿ ಕಲಿಸ್ಕೊಟ್ಟಿದ್ದ ನಾನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಅಡ್ರೆಸ್ ಎಲ್ಲಿ ಬರುತ್ತೆ ಇದು? ಸರ್ ಚನ್ನರಾಯಪಟ್ಟಣ ಗಾಯತ್ರಿ ಥಿಯೇಟ್ರ್ ಹಿಂಭಾಗ, ಯಲ್ಲಮ್ಮ ಚೌಟ್ರಿ ಆಪೋಸಿಟು, ರೇಣುಕಾಂಬ ರೋಡು. ಟೈಮಿಂಗ್ಸು ಬೆಳಗ್ಗೆ 7ರಿಂದ 1 ಗಂಟೆ. ಮತ್ತೆ ಸರ್ಕಲಲ್ಲಿ ಗಾಡಿ ಹಾಕ್ತೀನಿ, ಆಟೋದಲ್ಲಿ ಹಾಕ್ತೀನಿ. 1ರಿಂದ ಮತ್ತು ಸಂಜೆ ಗಂಟೆ. ಸಂಜೆ ಆಟೋಲ್ಲಿ ಹಾಕೋದಾ? ಹಾಂ, 1 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯಿಂದ ಆಟೋ ಹಾಕ್ತೀವಿ. ಓಕೆ. ಇದು ಯಾವ ಸ್ಟೈಲ್? ನಾಟಿ ಸ್ಟೈಲ್? ಎಲ್ಲ ನಾಟಿ ಸ್ಟೈಲ್ ಪ್ರತಿಯೊಂದು. ಎಲ್ಲ ದಮ್ ಬಿರಿಯಾನಿ ನಮ್ಮದು ನಾಟಿ ಸ್ಟೈಲ್. ಇಲ್ಲಿ ಬಂದರೆ ಯಾವುದನ್ನ ಟ್ರೈ ಮಾಡೋಕ್ಕೆ ಹೇಳ್ತೀರಾ? ನಾನು ಚೌಚೌನೇ ರೆಫರ್ ಮಾಡ್ತೀನಿ. ಅಷ್ಟೊಂದು ಫೇಮಸ್? ಚೌಚೌ ಅಂದರೆ ನಮ್ಮದು ಸ್ಪೆಷಲ್, ನಾವು ಪ್ರೆಸೆಂಟ್ ಮಾಡಿರೋದು. ಆಲ್ಮೋಸ್ಟ್ ಎಲ್ಲ ನಮ್ಮ ಕಡೆ ಕಸ್ಟಮರಲ್ಲಿ ಚೌಚೌನೇ ಕೇಳೋದು. ಎಷ್ಟು ಕೆ ಜಿ ಮಾಡ್ತೀರಾ ದಿನಕ್ಕೆ? 1 ಕ್ವಿಂಟಲ್ ಹೋಗುತ್ತೆ ಸರ್. 50 ಕೆ ಜಿ 2 ಪಾತ್ರೆ ಮಾಡ್ತೀವಿ. 2 ಖಾಲಿ ಆಗುತ್ತೆ. ಮಂಗಳವಾರ ಭಾನುವಾರ 1 ಕ್ವಿಂಟಲ್ ಖಾಲಿ ಆಗುತ್ತೆ. ಟೈಮಿಂಗ್ಸ್ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1, ಮತ್ತು 1 ಗಂಟೆಯಿಂದ ಸಂಜೆ 4. ರಜೆ ಇಲ್ಲ? ಸೋಮವಾರ ರಜೆ. ಸೋಮವಾರ ಒಂದಿನ. ಓಕೆ ಸರ್, ನನಗೆ ಎಲ್ಲ ಒಂದೊಂದು ಐಟಮ್ ಕೊಡ್ತೀರಾ? ಹಾಂ, ತಿಂದು ನೋಡಿ ಸರ್, ಟೇಸ್ಟ್ ಹೇಗಿದೆ ನೋಡ್ಬಿಟ್ಟು ಎಲ್ಲ ತಿಂದು ನೋಡ್ಬಿಟ್ಟು ಹೇಳಿ. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಹೋಟ್ಲು ಬಗ್ಗೆ ಪ್ರತಿಯೊಂದು ಕೂಡ ಡೀಟೇಲ್ಸು ನಿಮಗೆ ಕೊಟ್ಟಾಗಿದೆ. ಈಗ ಕಣ್ಮುಂದೆ ಅಂತೂ ಮಟನ್ ಬಿರಿಯಾನಿ ಹಾಗೆ ಮಟನ್ ಫ್ರೈ ಎರಡೂ ಐತೆ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ಬಿಡ್ತೀನಿ. ಮೊಟ್ಟೆ ನೋಡಿ, ಫುಲ್ಲು ಕೊಬ್ಬು. ಯೂಶ್ವಲಿ ನಾನು ಕೊಬ್ಬು ತಿನ್ನಲ್ಲ, ಅದಕ್ಕೆ ಕೊಬ್ಬನ್ನ ಆ ಕಡೆ ಇಟ್ಬಿಡೋಣ. ಇದು ಗ್ರೇವಿ ಸಪ್ರೇಟಾಗಿ ಕೊಡ್ತಾರೆ. ಮಟನ್ ಪೀಸ್ ಅಂತೂ ಸಕ್ಕತ್ತಾಗೈತೆ. ಒಬ್ಬ ಸೈಕಾಗಿ ಬಂದೈತೆ. ಒಂದು ಇಟ್ಟು ರೈಟ್. ಬಿರಿಯಾನಿ ಅಂತೂ ಮೈಲ್ಡ್ ಆಗಿದೆ. ಈ ಬೇಸಿಗೆಯಲ್ಲಿ ಇದು ಕರೆಕ್ಟಾಗಿದೆ. ನಿಜ ಹೇಳಬೇಕು ಅಂತಂದರೆ ಈ ಬೇಸಿಗೆಯಲ್ಲಿ ತುಂಬ ಸ್ಪೈಸಿ ತಿನ್ನೋಕ್ಕಾಗಲ್ಲ. ಇದು ಮೈಲ್ಡ್ ಆಗಿದೆ. ನಾರ್ಮಲಾಗಿ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಈ ಬೇಸಿಗೆಗಂತೂ ಕರೆಕ್ಟಾಗೈತೆ. ಯಾರು ಅತಿಯಾಗಿ ಖಾರ ತಿನ್ನಲ್ವೋ ಅವ್ರಿಗಂತೂ ಇದು ಕರೆಕ್ಟಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿದೆ. ಮಟನ್ ಪೀಸ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಎಲ್ಲಿಂದ ತರ್ಸಾರೋ ಗೊತ್ತಿಲ್ಲ. ಇದು ಕುರಿ ಅನಿಸುತ್ತೆ, ಮೇಕೆ ಅಲ್ಲ, ಕುರಿ ಅನಿಸುತ್ತೆ ಇದು. ಬಟ್ ಪೀಸ್ ಮಾತ್ರ ಅಚ್ಚುಕಟ್ಟಾಗಿ ಬಂದೈತೆ. ಒಳ್ಳೆ ನೋಡಿ, ಒಳ್ಳೆ ಬೆಣ್ಣೆ ಬಂದಂಗೆ ಗೊತ್ತಾಯ್ತು. ನೋಡಿದ್ರೆ ಹೆಂಗೆ ಬಂತು. ನೆಕ್ಸ್ಟು ಫ್ರೈ ಕೊಟ್ಟವ್ರೆ. ಇದು ಬಂದು ಕುರಿ ಬಾಲ ನೋಡಿ, ಕೈಗೆ ಗೊತ್ತಾಯಿಲ್ಲ. ಕುರಿ ಬಾಲ ಹಿಂದೆ ಪಾರ್ಟ್ ಇದು. ಕುರಿ ಬಾಲ ಇದು ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ ನೋಡೋಣ. ಮಾಂಸ ಚೆನ್ನಾಗಿದೆ.
ಮಸಾಲೆ ಇನ್ನು ಸ್ವಲ್ಪ ಬೇಕನ್ನಿಸ್ತು. ಅಂದರೆ ಇವ್ರದ್ದೇ ಒಂದು ಮಸಾಲೆ, ಅವ್ರದ್ದೇ ಸಪ್ರೇಟ್ ಮಸಾಲೆ, ಮೈಲ್ಡ್ ಆಗಿದೆ ಇದು ಕೂಡ, ತುಂಬ ಅತಿಯಾಗೇನು ಖಾರ ಇಲ್ಲ. ಬಂದು ಟೇಸ್ಟ್ ಮಾಡ್ಬೋದು ಆರಾಮಾಗಿ. ಅಷ್ಟೇ, ಇದು ಖಾಲಿ ಮಾಡಿ ಹೊರಗಡೆ ಸಿಗ್ತೀನಿ. ಇನ್ನೊಂದೇನೋ ಐಟಮ್ ಇದೆ, ಅದು ಬಂದರೆ ಅದನ್ನು ತೋರಿಸ್ತೀನಿ. ಅದು ಖಾಲಿಯಾಗಿದೆ ಮಾಡ್ತಾಯಿದ್ದೀನಿ ಅಂತಂದರು, ಲೇಟ್ ಆಗುತ್ತೆ 20 ನಿಮಿಷ. ಅಷ್ಟರಲ್ಲಿ ಏನಾದರೂ ಬಂದರೆ ಅದನ್ನು ತೋರಿಸ್ತೀನಿ, ಇಲ್ಲ ಅಂದರೆ ಹೊರಡ್ತೀನಿ. ನಾನಂತ ಇವಾಗ ಹೊಟ್ಟೆ ತುಂಬ ತಿನ್ಬಿಟ್ಟು ಹೊರಡ್ತೀನಿ. ಔಟ್ರೋಲ್ ಸಿಗ್ತೀನಿ. ಬಾಯ್. ಎಷ್ಟು ಕೈ ತೊಳೆದ್ರೂ ಕೂಡ ಮಟನ್ ಜಿಡ್ಡು ಹೋಗ್ತಾ ಇಲ್ಲ. ಅದೇನು ಹಾಕೋರೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಸಖತ್ತಾಗೈತೆ, ಮೈಲ್ಡಾಗೈತೆ. ಈ ಬಿಸಿಲಿಗಂತೂ ಈ ಬಿರಿಯಾನಿ ಮಸ್ತ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಏನಾದರೂ ಚನ್ನರಾಯಪಟ್ಟಣಕ್ಕೆ ಬಂದರೆ ಮಿಸ್ ಮಾಡದೆ ಇಲ್ಲಿ ಬಂದು ಮಟನ್ ಬಿರಿಯಾನಿನ ಟ್ರೈ ಮಾಡಿ. ಮಟನ್ ಪೀಸಸ್ಸು ಒಳ್ಳೆ ಬೆಣ್ಣೆ ಇದ್ದಂಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. 50 ರೂಪಾಯಿ ಕುಷ್ಕ ಆರಾಮಾಗಿ ಕೊಡ್ಬೋದು. ಅದಕ್ಕೆ ಮೊಟ್ಟೆ ಬೇರೆ ಕೊಡ್ತಾರೆ. ಟೇಸ್ಟ್ ಕೂಡ ಚೆನ್ನಾಗೇ ಇದೆ. ನಿಮಗೆ ಇದೇ ಥರ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಇದೇ ಥರ ಅಲ್ಲ, ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ನೀವು ಮಾಡಬೇಕಾದ್ರೆ ಅದಿಷ್ಟೇ, ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿ ಗುಂಡನ ಫಾಲೋ ಮಾಡಿ, ವಾಪಸ್ ಯೂಟ್ಯೂಬಿಗೆ ಬಂದು ಆ ಗಂಟೆ ಬೆಲ್ನ ಹೊಡೆದು ಒಂಚೂರು ಸಬ್ಸ್ಕ್ರೈಬ್ ಆಗಿಬಿಡಿ.